ನಿಮ್ ಮುಂದೆ ಬಂದಿದ್ದೀನಿ. ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಒಂದು 100 ಗ್ರಾಮ್ನಷ್ಟು ನೀವು ನುಗ್ಗೆ ಸೊಪ್ಪನ್ನು ತಗೊಳ್ಳಿ, ಅದನ್ನ ಒಣಗಿಸಿ. ಅದೇ ರೀತಿ ಒಂದು 100 ಗ್ರಾಮ್ನಷ್ಟು ಕರಿಬೇವಿನ ಸೊಪ್ಪು, ಮತ್ತೊಂದು ಕಟ್ನಷ್ಟು 100 ಗ್ರಾಮ್ನಷ್ಟು ಮೆಂತೆ ಸೊಪ್ಪು, ಈ ಮೂರ್ನು ಒಟ್ಟಿಗೆ ಚೆನ್ನಾಗಿ ಬಿಡಿಸ್ಬಿಟ್ಟು ನೀಟಾಗಿ ನೆರಳಿನಲ್ಲಿ ಒಣಗಿಸಿ. ಅದೊಂಥರ ತುಂಬಾ ಹಾರ್ಡ್ ಆಗುತ್ತೆ, ಅಂದ್ರೆ ಈಸಿಯಾಗಿ ಪೌಡರ್ ಆಗೋಂತ ಆಗುತ್ತೆ. ಈ 100 ಗ್ರಾಮ್ನ ಒಣಗಿಸಿ ಸಪರೇಟ್ ಆಗಿ ಇಟ್ಕೊಳ್ಳಿ. ಜೊತೆಗೆ ಈ ಮೆಂತ್ಯದ ಕಾಳಿದೆಯಲ್ಲ, ಆ ಮೆಂತ್ಯದ ಕಾಳನ್ನ ನೆನೆ ಹಾಕಿ ಅದನ್ನ ಮೊಳಕೆ ಬರಿಸಿ. ಮೆಂತ್ಯವನ್ನ ಮೊಳಕೆ ಬರಿಸ್ಬೇಕು. ಮೊಳಕೆ ಬರಿಸಿದ ನಂತರ ಅದನ್ನ ಒಣಗಿಸಿ, ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ. ಅದು ಸ್ವಲ್ಪ ಹಾರ್ಡ್ ಆಗುತ್ತೆ. ಮತ್ತೆ ಸ್ವಲ್ಪ ಜೀರಿಗೆ. ಸೊ ಇಷ್ಟು ತಗೊಳ್ಳಿ, ಈ ಬಾಂಡೆಯಲ್ಲಿ ಇದನ್ನ ಡ್ರೈ ಫ್ರೈ ಮಾಡಿ. ಜೀರಿಗೆ, ಮೊಳಕೆ ಬಂದಂತ ಒಣಗಿಸಿದಂತ ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿಲ್ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ. ಪೌಡರ್ ಮಾಡ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ, ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ. ಅದನ್ನ ಪ್ರತಿನಿತ್ಯ ನೀವು ಯಾವಾಗ ಮಧ್ಯಾಹ್ನ ರಾತ್ರಿ ಮಜ್ಜಿಗೆ ಕುಡಿತೀರಲ್ಲ, ಆ ಮಜ್ಜಿಗೆಗೆ 1 ಸ್ಪೂನ್ ಈ ಮಿಶ್ರಣದ ಒಂದು ಪೌಡರ್ನ ಹಾಕೊಂಡು ಕುಡಿತಾ ಬನ್ನಿ. ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಶುಗರ್ ಇಂದ ಆಗ್ತಾ ಇರುವಂತಹ ಒಂದು ಪ್ರಾಬ್ಲಮ್ಸ್, ನಿಮ್ಗೆ ನರಗಳ ದೌರ್ಬಲ್ಯ ಇರ್ಬೋದು, ಕಣ್ಣಿನ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಇಂಥವೆಲ್ಲ ಕಡಿಮೆ ಆಗ್ತಾ ಬರೋದು ನೀವು ನೋಡ್ತೀರಾ. ತಿಂತಾ ಬರೋದು